ರಾಮಾಪುರ ಅನ್ನುವ ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳಿದ್ದರು. ಅವರಿಗೆ ರಮೇಶ್ ಅನ್ನುವ ಮಗನಿದ್ದನು. ರಮೇಶ್ ಬಹಳ ಚುರುಕಾಗಿದ್ದು ಎಲ್ಲರನ್ನು ನಗಿಸುತ್ತಾ ನಗುತ್ತಾ ಇದ್ದಿದ್ದನು. ಸಿಟಿಯಲ್ಲಿ ಕಾಲೇಜ್ ಓದು ಪೂರ್ತಿ ಮಾಡಿ ಅಲ್ಲಿಯೇ ತನ್ನ ಸ್ನೇಹಿತ ರವೀಂದ್ರನ ಮನೆಯಲ್ಲಿದ್ದು ಕೆಲಸ ಹುಡುಕಲಿಕ್ಕೆ ಪ್ರಯತ್ನಿಸುತ್ತಿದ್ದನು. ಒಂದು ದಿನ ರಮೇಶನಿಗೆ ಪತ್ರ ಬರುತ್ತದೆ. ಆ ಪತ್ರ ಓದಿ ರಮೇಶ್ ಶಾಕ್ ಆಗುತ್ತಾನೆ. ಏಯ್ ರಮೇಶ್, ಏನಾಯ್ತು? ಯಾಕಾಗಿ ಶಾಕ್ ಆಗಿದ್ದೀಯಾ? ಪತ್ರದಲ್ಲಿ ಏನ್ ಬರ್ದಿದೆ? ಅಪ್ಪನಿಗೆ ಹುಷಾರಿಲ್ಲ, ತಕ್ಷಣ ಬಾ ಅಂತ ಬರ್ದಿದ್ದಾರೆ. ನಾನು ಈ ದಿನವೇ ಹೋಗ್ಬೇಕು. ಹೌದಾ? ಏಯ್ ರಮೇಶ, ನಾನು ನಿನ್ ಜೊತೆ ಬರ್ತೀನಿ, ನಡಿ. ಸರಿ, ಬೇಗನೆ ಬಾ, ಹೊರಡೋಣ. ರಮೇಶ್ ತನ್ನ ಸ್ನೇಹಿತ ರವೀಂದ್ರನನ್ನು ಕರೆದುಕೊಂಡು ಹಳ್ಳಿಯಲ್ಲಿದ್ದ ತನ್ನ ಮನೆಗೆ ಸೇರಿಕೊಂಡನು. ರಮೇಶ್ ತನ್ನ ಮನೆಗೆ ಕಾಲಿಡುವ ಹೊತ್ತಿಗೆ ಪುರೋಹಿತ ತನ್ನ ತಂದೆಯ ಪಕ್ಕದಲ್ಲಿ ಕುಳಿತಿರುತ್ತಾನೆ. ಪ್ರಸಾದ್ ಆರೋಗ್ಯದಿಂದ ಇದ್ದುದನ್ನು ನೋಡಿ ರಮೇಶ್ ಅವಾಕ್ಕಾಗುತ್ತಾನೆ. ಶಾರದಾ ಕೂಡ ಬಹಳ ಸಂತೋಷದಿಂದ ಕಾಣಿಸುತ್ತಾಳೆ. ರಮೇಶನ ಕೋಪದ ಕಟ್ಟೆ ಒಡೆಯಿತು. ಏನಪ್ಪ, ನೀವು ಚೆನ್ನಾಗಿ ಇದ್ದೀರಲ್ಲ? ಆರೋಗ್ಯ ಸರಿ ಇಲ್ಲ ಅಂತ ಬೇಗನೆ ಬಾ ಅಂತ ಯಾಕೆ ಪತ್ರ ಬರೆದ್ರಿ? ನಿಮ್ಗೇನಾದ್ರೂ ಹುಚ್ಚಿ ಹಿಡ್ದಿದ್ಯಾ? ಏಯ್, ನಿಮ್ಮ ಅಪ್ಪನ ಹತ್ರ ಹಾಗೆ ಪತ್ರ ಬರಿ ಅಂತ ನಾನೇ ಹೇಳ್ದೆ ಕಣೋ. ಏನ್ ಮಾತಾಡ್ತಾ ಇದೀಯಮ್ಮ? ಅಲ್ಲಿ ನಾನು ಎಷ್ಟೋ ಟೆನ್ಷನ್ ಪಟ್ಟೆ ಗೊತ್ತಾ ನಿನ್ಗೆ? ರಮೇಶ ಹಾಗೆ ಕೋಪದಿಂದ ಮಾತನಾಡುತ್ತಾ ಇರುವಾಗ ಹಡಾಹುಡಿ ಮಾಡಿದ ಪುರೋಹಿತ. ಸ್ವಾಮಿ, ಮಗ ಬಂದ ಅಲ್ವಾ, ಹಾಗೆ ಆ ಹುಡುಗಿಯ ಮನೆಯವ್ರನ್ನು ಕೂಡ ಕರಿತೀನಿ. ಒಂದು ಕೆಲಸ ಆಗಿ ಹೋಗುತ್ತೆ, ಏನಂತೀರಾ? ಹೌದು ಪೂಜಾರಿ, ಅವರಿಗೆ ಈಗಲೇ ಬನ್ನಿ ಅಂತ ಹೇಳ್ಬಿಡು. ರಮೇಶನಿಗೆ ಪೂಜಾರಿ ತನ್ನ ತಂದೆ ಮಾತನಾಡುತ್ತಿರುವುದು ಅರ್ಥವಾಗುವುದಿಲ್ಲ. ಕೋಪದಿಂದ ಅರಚಿದನು. ನಿಜಕ್ಕೂ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ನಾನು ತಿಳ್ಕೋಬಹುದಾ? ದಯವಿಟ್ಟು ನನಗೆ ಹೇಳಿ, ಇಲ್ಲ ಅಂದ್ರೆ ನನ್ನಲ್ಲಿರುವ ಮತ್ತೊಬ್ಬ ಮನುಷ್ಯನನ್ನ ನೋಡ್ತೀರಿ. ರಮೇಶನ ಕೋಪ ಹೆಚ್ಚಾಗಿದ್ದರಿಂದ ಶಾರದಾ ನಿಜ ವಿಷಯ ಹೇಳುತ್ತಾಳೆ. ಹೇಯ್ ಮಗು, ನಿನ್ಗೆ ಒಳ್ಳೆ ಸಂಬಂಧ ನೋಡಿದ್ದೀನೋ. ಹುಡುಗಿ ಚಂದನದ ಗೊಂಬೆ ಹಾಕಿದ್ದಾಳೆ, ನಮ್ಮ ಪಕ್ಕದೂರೇ. ನಿನಗೆ ಈಡು ಜೋಡು ಬಹಳ ಚೆನ್ನಾಗಿದೆ. ನೀನು ಒಪ್ಕೊಂಡ್ರೆ ಬರುವ ತಿಂಗಳಲ್ಲೇ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ತೀವಿ. ಅದಕ್ಕೆ ರಮೇಶ್, ಅಮ್ಮ, ನಾನೇನು ಆಟದ ಗೊಂಬೆ ತರ ಕಾಣಿಸ್ತೀನಾ? ನನ್ನನ್ನು ಕೇಳದೆ, ಒಂದು ಮಾತು ಕೂಡ ಹೇಳ್ದೆ ಹೀಗೆ ಮದುವೆ ಸಂಬಂಧ ಮಾಡಿದ್ರೆ ಹೇಗೆ? ಅದು ಕೂಡ ಪಕ್ಕದೂರಿನ ಹುಡುಗಿಯನ್ನು ನೋಡ್ದೆ ಅಂತ ಹೇಳ್ತಿದ್ದೀಯಾ? ನಿನಗೆ ಆ ಮಾತು ಹೇಗೆ ಹೇಳ್ಬೇಕು ಅನ್ಕೋತಿದ್ದೀಯಮ್ಮ? ಅಪ್ಪ, ನೀನು ಕೂಡ ಕನಿಷ್ಠ ನನಗೊಂದು ಮಾತು ಹೇಳಲಿಲ್ಲ. ನಿನ್ಗೆ ಹೇಳಿದ್ರೆ ನೀನು ಏನಂತೀಯೋ ಅಂತ ಹೇಳಲಿಲ್ವೋ? ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ನೀವು ಎಂತ ಹುಡುಗಿನ ನೋಡಿದಿರೋ ನಾನು ಒಪ್ಕೊಳ್ಳೋದಿಲ್ಲ ಅಷ್ಟೇ. ಏಕೆಂದ್ರೆ ನಾನು ಸಿಟಿನಲ್ಲಿ ಅನಾಮಿಕಾ ಅನ್ನೋ ಹುಡುಗಿನ ಪ್ರೇಮಿಸಿದ್ದೀನಿ. ಇಲ್ಲೋಡು, ಇವನ ಹೆಸರು ರವೀಂದ್ರ, ಇವನ ತಂಗಿಯೇ ಅನಾಮಿಕಾ. ಕೆಲಸ ಸಿಕ್ಕ ನಂತರ ನಾನೇ ನನ್ನ ಪ್ರೇಮದ ಬಗ್ಗೆ ನಿಮಗೆ ಹೇಳಿ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಕೆಲಸ ಇನ್ನು ಬಂದಿಲ್ಲ ಅಂತ ಕಾಯ್ತಾ ಇದ್ದೆ. ಈ ಮಧ್ಯೆನೇ ನೀವು ಹೀಗೆ ಮಾಡಿದ್ದೀರಾ? ರಮೇಶ್ ಹಾಗೆ ಹೇಳಿದಾಗ ಪ್ರಸಾದ್ ಶಾರದರು ಆಶ್ಚರ್ಯದಿಂದ ನೋಡುತ್ತಾರೆ. ರವೀಂದ್ರ ಅವರನ್ನು ಹಾಗೆ ಮೌನವಾಗಿ ನೋಡುತ್ತಿರುತ್ತಾನೆ. ಇಷ್ಟರಲ್ಲಿ ಪೂಜಾರಿ ಮಾತನಾಡುತ್ತಾನೆ. ಬಹಳ ಸಂತೋಷ ಬಾಬು, ನಿನ್ನ ಮನಸ್ಸಿನಲ್ಲಿರೋದು ಹೇಳಿದೆ. ಏನಂತೀರ ಪ್ರಸಾದ್ರವರೇ? ಅಮ್ಮ ಶಾರದಮ್ಮ, ನಿಮ್ಮ ಮಗನಿಗೆ ಹಿಡಿಸಿದ ಹುಡುಗಿಯ ಜೊತೆಗೆ ಮದುವೆ ಮಾಡಿ, ಎಲ್ಲ ಶುಭವೇ ಆಗುತ್ತೆ. ರಮೇಶ್ ತನ್ನ ತಾಯಿ ತಂದೆಯ ಸಮಕ್ಷಮದಲ್ಲಿ ಸಿಟಿ ಹುಡುಗಿ ಅನಾಮಿಕಳನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ಅನಾಮಿಕಾ ಬಹಳ ಧನವಂತರ ಹುಡುಗಿ. ಸಿಟಿಯಿಂದ ಹಳ್ಳಿಗೆ ಬಂದಿದ್ದಕ್ಕೆ ಸ್ವಲ್ಪ ತೊಂದರೆ ಅನುಭವಿಸುತ್ತಾಳೆ. ಒಂದು ದಿನ ಶಾರದಾ ಮನೆಯ ಮುಂದೆ ಸಗಣಿ ನೀರು ಹಾಕಿ ರಂಗೋಲಿ ಇಡುತ್ತಾಳೆ. ಅನಾಮಿಕಾ ಅದೇ ಸಮಯದಲ್ಲಿ ನೈಟ್ ಡ್ರೆಸ್ ಹಾಕಿಕೊಂಡು ಬರುತ್ತಾಳೆ. ಶಾರದಾಳ ಹತ್ತಿರ ಬರುತ್ತಾಳೆ. ಅಬ್ಬಬ್ಬಬ್ಬ, ಈ ಸಗಣಿ ನೀರು ಏನಾಂಟಿ? ಅದರಲ್ಲಿ ಕೈ ಹಾಕಿ ಅದನ್ನ ಚೆಲ್ಲುತ್ತಾ ಇದ್ದೀರಾ ಯಾಕೆ? ಚಿಚಿ, ಆ ಕೈಯಿಂದಲೇ ಅಡುಗೆ ಮಾಡಿದ್ರೆ ಅದರಲ್ಲಿರೋ ಕ್ರಿಮಿಕೀಟಗಳು ಬಾಯಿಗೆ ಹೋಗಿ ಕಾಯಿಲೆ ಬರುತ್ತೆ. ನೋಡಮ್ಮ, ಹಳ್ಳಿಲಿ ಇದೆಲ್ಲ ದಿನವೂ ಮಾಡೋ ಕೆಲಸವೇ. ನೀನು ಕೂಡ ಈ ಕೆಲಸ ಮಾಡಲೇಬೇಕು. ನಾನು ಸತ್ರು ಸಾಯ್ತೀನಿ ಹೊರತು ಇಂತಹ ಕೆಲಸ ಮಾಡಲ್ಲ ಆಂಟಿ ನಾನು. ಮಗ ಎದ್ದು ಹಾಕಿದೆ, ಕಾಫಿ ತಗೊಂಡು ಹೋಗಿ ಕೊಡಮ್ಮ. ಬೆಡ್ ಕಾಫಿ ಕೊಡ್ಬೇಕಾ? ನಾನೇನಾದ್ರೂ ಕೆಲಸದ ಹುಡುಗಿನಾ? ರಮೇಶ್ ಬಂದು ಕಾಫಿ ಮಾಡಿ ಕೊಡ್ತಾನೆ ಬಿಡಿ ಆಂಟಿ. ಸಿಟಿಯಲ್ಲಿ ಅವನೇ ಅಲ್ವಾ ನನಗೆ ಕಾಫಿ ಕೊಡೋದು. ಹಬ್ಬಾ, ಏನಮ್ಮ ನೀನು ಮಾತಾಡೋದು? ಇಲ್ಲಿ ನಾನು ಕಾಫಿ ಕೊಡದೆ ಹೋದ್ರೆ ಎದ್ದೇಳೋದಿಲ್ಲ, ಅಲ್ಲಿ ನಿನಗೆ ಕಾಫಿ ಮಾಡಿ ಕೊಡ್ತಾನಾ? ಹೌದಾ ಆಂಟಿ, ಅದಕ್ಕೆ ಹೀಗೆ ಆಗಿ ಹೋದ್ರೆ ಹೇಗೆ? ದಿನವೂ ಸ್ನ್ಯಾಕ್ಸ್ ಮಾಡಿರ್ತಾನೆ, ಅವಾಗವಾಗ ಬಿರಿಯಾನಿ ಕೂಡ ಮಾಡ್ತಾನೆ ಗೊತ್ತಾ? ನಿಮ್ಮ ಮಗ ಅಡುಗೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಯಾವತ್ತೂ ಟೇಸ್ಟ್ ಮಾಡಿಲ್ವಾ? ನನಗೆ ಮಾತ್ರ ಬಹಳ ಆಶ್ಚರ್ಯವಾಗಿದೆ ಅಮ್ಮ. ಇಲ್ಲಿ ಕಾಲು ಕೂಡ ಕದಲಿಸೋದಿಲ್ಲ.
ಅಲ್ಲೇನೋ ನಿನ್ಗೆಲ್ಲವೂ ಮಾಡಿಡ್ತಾನೆ. ಆದ್ರೂ ನೀನು ಗಂಡು ಹುಡುಗನ ಕೈಲಿ ಕೆಲಸ ಮಾಡಿಸೋದೇನಕ್ಕೆ? ಹಾಗೆ ಮಾಡೋದು ತಪ್ಪಲ್ವಾ? ನಾನು ನನ್ನ ಗಂಡನ ಹತ್ರ ನಿಜಕ್ಕೂ ಕೆಲಸ ಮಾಡಿಸೋದಿಲ್ಲ. ಸಿಟಿಯಲ್ಲಿ ಎಲ್ಲರೂ ಕೆಲಸ ಮಾಡೋದು ಕಾಮನ್ ಆಗಿದೆ ಆಂಟಿ. ನೋಡಮ್ಮ, ಇಲ್ಲಿ ನೀನು ಏನಂದ್ರೆ ಆ ಬಟ್ಟೆ ಹಾಕೋಬಾರ್ದು. ಸೀರೆ ಉಟ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು, ಸರಿನಾ? ಸ್ಯಾರಿನಾ? ನನ್ನ ಬಾಡಿಗೆ ನಿಜಕ್ಕೂ ಸೂಟ್ ಆಗೋದಿಲ್ಲ ಆಂಟಿ. ನಾನು ಜೀನ್ಸ್ ಹೆಚ್ಚಾಗಿ ಹಾಕೋತೀನಿ. ಆದರೂ ನಾನು ಬಟ್ಟೆ ಏನು ಹಾಕೋಬೇಕು, ಹೇಗೆ ಹಾಕೋಬೇಕು ಅಂತ ನೀವೇನಕ್ಕೆ ಹೇಳ್ತಾ ಇದ್ದೀರಾ? ಅದೇನಮ್ಮ, ಸೊಸೆಗೆ ಹೇಳ್ದೆ ಇನ್ಯಾರಿಗೆ ಹೇಳ್ತೀನಿ? ನೀನಿದೆಲ್ಲ ಕಲ್ತ್ಕೊಳ್ಳೇಬೇಕು. ಶಾರದಳ ಮಾತು ಕೋಪ ತರಿಸಿದ್ದಕ್ಕೆ ಅನಾಮಿಕ ಅಲ್ಲಿಂದ ತನ್ನ ರೂಮಿಗೆ ಹೊರಟು ಹೋದಳು. ನಂತರ ಬಹಳ ದಿನಗಳಾದರೂ ಅನಾಮಿಕಳಲ್ಲಿ ಬದಲಾವಣೆ ಬರಲಿಲ್ಲ. ಕೊನೆಗೆ ಒಂದು ದಿನ ಶಾರದಾ ಕಣ್ಣೀರು ಹಾಕುತ್ತಾಳೆ. ಆ ಸಮಯದಲ್ಲಿ ರಮೇಶ್ ತನ್ನ ಹೆಂಡತಿಯನ್ನು ಊರು ತೋರಿಸಲಿಕ್ಕೆ ಕರೆದುಕೊಂಡು ಹೋಗಿರುತ್ತಾನೆ. ಊರಲ್ಲಿರುವ ಕಟ್ಟುನಿಟ್ಟುಗಳು, ಊರಿನ ಹೆಂಗಸರು ಯಾವ ರೀತಿಯ ಬಟ್ಟೆಗಳು ಹಾಕುತ್ತಾರೆ, ದೊಡ್ಡವರ ಹತ್ತಿರ ಹೇಗೆ ನಡೆದುಕೊಳ್ಳುತ್ತಾರೆ, ಇದನ್ನೆಲ್ಲ ತೋರಿಸುತ್ತಾನೆ. ಸಿಟಿಯಿಂದ ಬಂದ ಅನಾಮಿಕ ಮೆಲ್ಲಗೆ ಹಳ್ಳಿಯ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತಾಳೆ. ಹಾಗೆ ಕೆಲವು ದಿನಕ್ಕೆ ಅನಾಮಿಕ ಅಚ್ಚ ಹಳ್ಳಿಯ ಹುಡುಗಿ ಹಾಗೆ ಬದಲಾಗಿ ಹೋಗುತ್ತಾಳೆ. ಈಗ ನನಗೆ ಬಹಳ ಸಂತೋಷವಾಗಿದೆ ಸೊಸೆ. ಹಳ್ಳಿ ಅಂದರೆ ಹಚ್ಚನೆಯ ಹಸಿರು, ಸ್ವಲ್ಪ ಜವಾಬ್ದಾರಿಗಳು, ಇಷ್ಟವಾದ ಅಭ್ಯಾಸಗಳು, ಕಷ್ಟವಾದ ಕಟ್ಟಳೆಗಳು, ತುಂಟತನಗಳು, ಆನಂದಗಳು ಇವೆಲ್ಲವೂ ಸೇರಿರುವುದೇ ಅಲ್ಲವಾ? ಹಳ್ಳಿಯಲ್ಲಿ ಬದುಕೋದು ನಿಜಕ್ಕೂ ಒಂದು ವರದ ಹಾಗಮ್ಮ. ನನ್ನ ಸೊಸೆ ಹೇಗಿರ್ಬೇಕು ಅಂದ್ಕೊಂಡಿದ್ನೋ ಅಚ್ಚ ಹಾಗೆ ಇದ್ದಾಳೆ. ನನಗೆ ಬಹಳ ಸಂತೋಷವಾಗಿದೆ. ನಿಮ್ಮ ಮುಖದಲ್ಲಿ ಆನಂದ ನೋಡ್ತಾ ಇದ್ರೆ ನನಗೂ ಬಹಳ ಸಂತೋಷವಾಗಿದೆ ಅತ್ತೆ. ಅನಾಮಿಕಳಲ್ಲಿ ಬಂದ ಬದಲಾವಣೆ ನೋಡಿ ಶಾರದಾ ಬಹಳ ಸಂತೋಷಿಸಿದಳು. ಅತ್ತೆ ಸೊಸೆಯರನ್ನು ನೋಡಿದ ರಮೇಶ್ ಪ್ರಸಾದ್ ಆನಂದಿಸಿದರು. ನಂತರ ಕುಟುಂಬವೆಲ್ಲ ಎಷ್ಟೋ ಹಾಯಾಗಿ ಜೀವಿಸುತ್ತದೆ. ಒಂದೂರಿನಲ್ಲಿ ರಮೇಶ್ ಅನ್ನುವ ವ್ಯಕ್ತಿಯೊಬ್ಬನಿದ್ದನು. ರಮೇಶನಿಗೆ ತಿನ್ನುವುದೆಂದರೆ ಬಹಳ ಇಷ್ಟ. ರಮೇಶ್ ತಾಯಿ ಶಾರದಾ, ಹೆಂಡತಿ ಅನಾಮಿಕಾ ಅವರಿಬ್ಬರು ರಮೇಶ್ ತಿನ್ನಲಿಕ್ಕೆ ಯಾವುದೋ ಏನೋ ತಿಂಡಿಗಳು ಮಾಡುತ್ತಲೇ ಇದ್ದರು. ಆದರೂ ಸರಿ, ರಮೇಶನಿಗೆ ಅವು ಸರಿ ಹೋಗುತ್ತಿರಲಿಲ್ಲ. ಇದರಿಂದ ಶಾರದಾ ಅನಾಮಿಕಾ ಇಬ್ಬರು ಬಹಳ ತೊಂದರೆ ಅನುಭವಿಸುತ್ತಿದ್ದರು. ಒಂದು ದಿನ ಅನಾಮಿಕಾ ಹೀಗನ್ನುತ್ತಾಳೆ, ಅತ್ತೆ, ಇನ್ಮೇಲಿಂದ ನನಗಾಗಲ್ಲ. ನಾನು ನನ್ನ ತವರಿಗೆ ಹೊರಟು ಹೋಗ್ತೀನಿ. ನಿಮ್ಮ ಮಗನಿಂದ ನಾನು ಬಹಳ ಕಷ್ಟಕ್ಕೆ ಒಳಗಾಗ್ತಿದ್ದೀನಿ. ಅವರಿಗೆ ಅಡಿಗೆ ಮಾಡಿ ಹಾಕಿ ಹಾಕಿ ನಾನು ಸತ್ತೇ ಹೋಗ್ತಿದ್ದೀನಿ ಅತ್ತೆ. ಹಾಗೆ ಮಾತಾಡಿದ್ರೆ ಹೇಗಮ್ಮ? ಮದುವೆ ಮಾಡ್ಕೊಳ್ಳೋ ಮೊದಲು ನಾನು ನಿನಗೆ ಎಲ್ಲ ಹೇಳಿದ್ನಲ್ಲ. ಆದರೂ ನೀನು ನನ್ನ ಮಗನ ಮದುವೆ ಮಾಡಿಕೊಂಡೆ. ಈ ಸಮಸ್ಯೆ ಯಾವಾಗಲೂ ಇರುತ್ತೆ ಅಂತ ನಾನು ಗಿಳಿಗೆ ಹೇಳೋ ಹಾಗೆ ಹೇಳಿದೆ. ಆ ದಿನ ನೀನು ಅರ್ಥ ಮಾಡ್ಕೊಂಡೆ. ಆದರೂ ಈಗೇನೋ ಕಷ್ಟಪಡ್ತಿದ್ಯಾ. ಸ್ವಲ್ಪ ಮನಸ್ಸಿನಲ್ಲಿ ಪ್ರಶಾಂತ ಮಾಡ್ಕೊಳ್ಳಮ್ಮ. ಇನ್ನು ಎಷ್ಟು ಅಂತ ಅತ್ತೆ, ಅವರಲ್ಲಿ ಬದಲಾವಣೆ ಬರ್ತಾನೆ ಇಲ್ಲ. ಈ ಕಡೆ ನೋಡಿದ್ರೆ ಮನೆಯಲ್ಲಿ ಸಾಮಾನೆಲ್ಲ ಆಗಿ ಹೋಗ್ತಾ ಇದೆ. ಆಸ್ತಿ ಎಲ್ಲವೂ ಕರಗಿ ಹೋಗ್ತಾ ಇದೆ. ಅವರ ಊಟಕ್ಕೆ ಎಲ್ಲವೂ ಖರ್ಚು ಮಾಡ್ತಾ ಇದ್ದೀವಿ. ಇನ್ನು ಅವರಿಗೆ ಅಡಿಗೆ ಮಾಡದಿದ್ರೆ ನನಗೆ ಹೊಡಿತಾರೆ ಅತ್ತೆ. ಇನ್ನು ಸ್ವಲ್ಪ ದಿನ ಎದುರು ನೋಡೋಣ ಅಮ್ಮ. ಅವನಲ್ಲಿ ಖಂಡಿತವಾಗಿ ಬದಲಾವಣೆ ಬರುತ್ತೆ. ನನ್ನ ಮಾತು ಸ್ವಲ್ಪ ಕೇಳಮ್ಮ. ನೀನು ಏನಕ್ಕೆ ಅಷ್ಟೊಂದು ದುಃಖ ಪಡ್ತಾ ಇದೆಯಾ? ನಿನ್ನ ಜೊತೆ ನಾನು ಕೂಡ ಅವನ ಹತ್ರ ಕಷ್ಟ ಅನುಭವಿಸ್ತಾ ಇದ್ದೀನಲ್ಲ. ಸರಿ ಬಿಡಿ ಅತ್ತೆ, ನೀವು ಹೀಗೆ ಹೇಳ್ತಿದ್ದೀರಾ ಅಂತಲ್ಲ, ನನಗೆ ಅವರಲ್ಲಿ ಬದಲಾವಣೆ ಬರುತ್ತೆ ಅನ್ನುವ ನಂಬಿಕೆ ಅಂತೂ ಇದೆ. ಹಾಗೆ ಶಾರದಾ ಅನಾಮಿಕ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಕೆಲವು ದಿನಗಳು ಹೀಗೆ ಕಳೆಯುತ್ತದೆ. ನೋಡುತ್ತಾ ಇರುವ ಹಾಗೆ ಆಸ್ತಿ ಎಲ್ಲವೂ ಕರಗಿ ಹೋಗುತ್ತದೆ. ರಮೇಶನ ತಿಂಡಿ ಬಾಕತನ ಮಾತ್ರ ಕಡಿಮೆ ಆಗಲಿಲ್ಲ. ದುಡ್ಡನ್ನೆಲ್ಲ ತಿನ್ನುವುದಕ್ಕೆ ಖರ್ಚು ಮಾಡುತ್ತಿರುತ್ತಾನೆ. ಅನಾಮಿಕಾ ಅವನಿಗೆ ಇಷ್ಟವಾದ ಅಡುಗೆ ಮಾಡಿಲ್ಲದಿದ್ದರೆ ಬೈಯುತ್ತಿರುತ್ತಾನೆ, ಹೊಡೆಯುತ್ತಾನೆ ಕೂಡ. ಇನ್ನು ಅನಾಮಿಕಳನ್ನು ನೋಡಿ ಅತ್ತೆ ಶಾರದಾ ಕೂಡ ದುಃಖ ಪಡುತ್ತಿರುತ್ತಾಳೆ. ಆಸ್ತಿ ಎಲ್ಲವೂ ಕರಗಿ ಹೋಗಿ ಅದರಿಂದ ಅತ್ತೆ ಸೊಸೆಯರಿಬ್ಬರು ಎಷ್ಟೋ ದುಃಖ ಪಡುತ್ತಿದ್ದರು. ಇನ್ನು ನಾವು ಏನೋ ಒಂದು ಮಾಡಬೇಕು ಅತ್ತೆ, ಇಲ್ಲ ಅಂದ್ರೆ ಭಿಕ್ಷೆ ಎತ್ತೋ ಪರಿಸ್ಥಿತಿ ಬರುತ್ತೆ. ನೀವೇ ಏನೋ ಒಂದು ಆಲೋಚಿಸಿ ಅತ್ತೆ. ಹಾಗಿದ್ರೆ ಒಂದು ಕೆಲಸ ಮಾಡೋಣಮ್ಮ. ನಾವು ಒಂದು ಟಿಫಿನ್ ಶಾಪ್ ಇಟ್ಬಿಡೋಣ. ಆ ವ್ಯಾಪಾರದಿಂದ ಅಷ್ಟೋ ಇಷ್ಟೋ ಆದಾಯ ಬರುತ್ತಲ್ಲ, ಆ ದುಡ್ಡಲ್ಲಿ ಸ್ವಲ್ಪ ಕೂಡಿಡೋಣ. ಅದನ್ನ ಅವನ ತಿಂಡಿ ಖರ್ಚಿಗೆ ಉಪಯೋಗಿಸೋಣ ಅಮ್ಮ. ಅಯ್ಯೋ ಅತ್ತೆ, ನೀವು ಏನು ಹೇಳಿದ್ರು ನಾವು ಮಾಡೋ ಕೆಲಸದ ಬಗ್ಗೆ ಹೇಳ್ತೀರಾ ಹೊರತು ಅವರ ತಿಂಡಿ ಬಾಕತನದ ಬಗ್ಗೆ ಏನಾದರೂ ಮಾಡಬೇಕು ಅಂತ ಹೇಳಬಹುದಲ್ಲ. ನಾವು ಅದರ ಬಗ್ಗೆ ಆಲೋಚಿಸದೇ ಇದ್ದಿದ್ದರಿಂದ. ಸರಿ ಬಿಡು, ಮೊದಲು ಆ ಟಿಫಿನ್ ಶಾಪ್ ಇಟ್ಬಿಡೋಣ. ಆ ನಂತರ ಅವನ ತಿಂಡಿ ಬಾಕತನ ತಗ್ಗಿಸುವ ಬಗ್ಗೆ ಆಲೋಚಿಸೋಣ. ಅನಾಮಿಕಾ ಶಾರದಾ ಇಬ್ಬರು ಹೀಗೆ ಅಂದುಕೊಂಡು ಅಲ್ಲಿಂದ ಹೊರಡುತ್ತಾರೆ. ಅವರು ವ್ಯಾಪಾರಕ್ಕೆ ಬೇಕಾಗುವ ಸಾಮಾನು ತರಕಾರಿ ತರಲಿಕ್ಕೆ ಪಟ್ಟಣಕ್ಕೆ ಹೋಗುತ್ತಾರೆ. ಪಟ್ಟಣದಲ್ಲಿ ಮಧ್ಯಾಹ್ನವಾದ್ದರಿಂದ ಊಟ ಮಾಡಲಿಕ್ಕೆ ಅಲ್ಲಿ ಒಂದು ಹೋಟೆಲ್ಗೆ ಹೋಗುತ್ತಾರೆ. ಅಲ್ಲಿರುವ ಬೋರ್ಡ್ ಅನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಇಲ್ಲಿ 100 ಪೂರಿ ತಿಂದವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತ ಇರುತ್ತದೆ.
ಅದನ್ನು ನೋಡಿ ಅನಾಮಿಕ ಶಾರದ ಇಬ್ಬರು ಬಹಳ ಸಂಭ್ರಮ ಪಡುತ್ತಾರೆ. ತಕ್ಷಣ ತನ್ನ ಅತ್ತೆಯ ಜೊತೆ ಸೇರಿ ತನ್ನ ಮನೆಗೆ ಬರುತ್ತಾಳೆ. ತನ್ನ ಗಂಡ ರಮೇಶನಿಗೆ ಪಟ್ಟಣದಲ್ಲಿ ನಡೆದ ವಿಷಯ ಹೇಳುತ್ತಾಳೆ. ಏನು ಅಂದ್ರೆ ಪಟ್ಟಣದಲ್ಲಿ ಸ್ಪರ್ಧೆ ಇದೆ ರೀ, 100 ಪೂರಿ ತಿಂದರೆ ₹1,00,000 ಬಹುಮಾನ ಕೊಡ್ತಾರಂತೆ. ನನಗೆ ಆ ಬೋರ್ಡ್ ಓದುತ್ತಲೇ ನನಗೆ ನೀವೇ ನೆನಪಿಗೆ ಬಂದ್ರಿ. ಅವ್ರ ಹತ್ತಿರ ಸವಾಲು ಮಾಡಿ ಬಂದಿದ್ದೀನಿ ರೀ, ನೀವು ಆ ಪಂದ್ಯದಲ್ಲಿ ಗೆಲ್ಬೇಕು ರೀ. 100 ಪುರಿ ಏನು, 1,00,000 ಪುರಿ ತಿಂತೀನಿ. ನನಗೆ ತಿಂಡಿ ತಿನ್ನೋದನ್ನ ನೋಡಿದ್ರೆ ಅವರೇ ಭಯಪಟ್ಟು ಹೋಗ್ಬೇಕು. ಇಷ್ಟು ದಿನಕ್ಕೆ ನನ್ಗೆ ಒಂದು ಚಾನ್ಸ್ ಬಂದಿದೆ, ಆ ₹1,00,000 ನಮ್ದೇ, ಬಾ ಹೋಗೋಣ. ಅನಾಮಿಕಾ ರಮೇಶನನ್ನು ಪಟ್ಟಣಕ್ಕೆ ಆ ಹೋಟೆಲ್ ಹತ್ತಿರ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಬಹಳ ಜನಗಳ ಮುಂದೆ ರಮೇಶ್ ಆ 100 ಪೂರಿಗಳನ್ನು ತಿನ್ನುವ ಪಂದ್ಯದಲ್ಲಿ ಪಾಲ್ಗೊಳ್ಳುತ್ತಾನೆ. ನೋಡುತ್ತಿದ್ದ ಹಾಗೆ ರಮೇಶ್ 100 ಪೂರಿಗಳನ್ನು ಚಕಚಕ ಅಂತ ತಿಂದು ಬಿಡುತ್ತಾನೆ. ಅನಾಮಿಕಳಿಗೆ ₹1,00,000 ಬರುತ್ತದೆ. ಆ ನಂತರ ಅವರಿಬ್ಬರು ಎಷ್ಟೋ ಸಂಭ್ರಮದಿಂದ ಮನೆಗೆ ತಿರುಗಿ ಬರುತ್ತಾರೆ. ಇನ್ನು ಅದೇ ಸಮಯದಲ್ಲಿ ಸುತ್ತಮುತ್ತಲೂ ಇರುವ ಸ್ವೀಟ್ ಶಾಪುಗಳು, ಬೇಕರಿಗಳ ವಾಸನೆಗಳಿಂದ ರಮೇಶ್ ತಡೆದುಕೊಳ್ಳಲಾರದೆ ಹೋಗುತ್ತಾನೆ. ಅಲ್ಲಿಗೆ ಹೋಗಿ ಅವನ್ನು ತಿನ್ನುತ್ತಾನೆ. ಯಾವುದು ಬೇಕೆಂದರೆ ಅದನ್ನು ತಿನ್ನುತ್ತಿರುತ್ತಾನೆ. ಗೆದ್ದ ₹1,00,000 ಕೂಡ ಖರ್ಚಾಗಿ ಹೋಗುತ್ತದೆ. ಆದರೂ ಸರಿ, ರಮೇಶ್ ಇನ್ನೂ ತಿನ್ನುತ್ತಲೇ ಇರುತ್ತಾನೆ. ಹಾಗೆ ತಿಂದಿದ್ದಕ್ಕೆ ದುಡ್ಡು ಕೊಡಲಿಕ್ಕೆ ಅವರ ಹತ್ತಿರ ದುಡ್ಡು ಕೂಡ ಆಗಿ ಹೋಗುತ್ತದೆ. ರಮೇಶ್ನನ್ನು ಆ ಶಾಪ್ ಯಜಮಾನರು ಪೊಲೀಸರಿಗೆ ಹಿಡಿದುಕೊಡುತ್ತಾರೆ. ರಮೇಶನ್ನು ಪೊಲೀಸರು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಾರೆ. ಬಿಲ್ಲು ಕಟ್ಟಿ ರಮೇಶ್ನನ್ನು ಬಿಡಿಸಿಕೊಳ್ಳಲಿಕ್ಕೆ ₹50,000 ಕಟ್ಟಬೇಕಾಗಿ ಬರುತ್ತದೆ. ಆ ದುಡ್ಡನ್ನು ಕೊಟ್ಟು ರಮೇಶ್ನನ್ನು ಕರೆದುಕೊಂಡು ಹೋಗು ಎಂದು ಪೊಲೀಸರು ಹೇಳುತ್ತಾರೆ. ಅನಾಮಿಕಾ ತನ್ನ ಗಂಡನನ್ನು ನೆನಪಿಸಿಕೊಳ್ಳುತ್ತಾ ದುಃಖ ಪಡುತ್ತಾ ತನ್ನ ಮನೆಗೆ ಬರುತ್ತಾಳೆ. ತನ್ನ ಅತ್ತೆ ಶಾರದಳಿಗೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಈಗ ಏನ್ ಮಾಡ್ಬೇಕಮ್ಮ? ಅವನನ್ನ ಬಿಡಿಸ್ಕೊಂಡು ಬರ್ಬೇಕು ಅಂದ್ರೆ ದುಡ್ಡು ಕಟ್ಟಬೇಕು. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ವಲ್ಲ. ಅವರು 1 ವಾರದ ಗಡುವು ಕೊಟ್ಟಿದ್ದಾರೆ ಅತ್ತೆ. ಆ ಮಧ್ಯ ದುಡ್ಡು ಕಟ್ಟಿ ಅವರನ್ನ ಬಿಡಿಸ್ಕೊಂಡು ಬರಬೇಕು. ಇಲ್ಲ ಅಂದ್ರೆ ಅವರಿಂದ ಬಹಳ ಜನಕ್ಕೆ ಕಷ್ಟ ಬರುವ ಹಾಗೆ ಇದೆ ಅಂತೆ. ಶಾರದಾ ಅನಾಮಿಕ ಇಬ್ಬರು ಹಾಗೆ ದುಃಖ ಪಡುತ್ತಲೇ ಇರುತ್ತಾರೆ. ಇನ್ನು ಅದೇ ಸಮಯದಲ್ಲಿ ಅವರ ಮನೆಗೆ ಒಬ್ಬ ಭಿಕ್ಷುಕನು ಬರುತ್ತಾನೆ. ಆ ಭಿಕ್ಷುಕನಿಗೆ ಕೊಡಲಿಕ್ಕೆ ಆ ಮನೆಯಲ್ಲಿ ಏನೂ ಇರುವುದಿಲ್ಲ. ಇಷ್ಟರಲ್ಲಿ ಅನಾಮಿಕ ಬಿಸಿ ಬಿಸಿಯಾಗಿ ಪೂರಿ ಮಾಡಿ ಆ ಭಿಕ್ಷುಕನಿಗೆ ಕೊಡುತ್ತಾನೆ. ಆ ಭಿಕ್ಷುಕನು ಅದನ್ನು ಹೊಟ್ಟೆ ತುಂಬಾ ತಿನ್ನುತ್ತಾನೆ. ಏನಮ್ಮ, ನೀನು ಅಷ್ಟೊಂದು ದುಃಖ ಪಡಬೇಡ, ನಿನಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನನ್ನ ಹೊಟ್ಟೆ ತುಂಬಿದೆಯಲ್ಲ, ಅದು ನಿನ್ನ ಸಮಸ್ಯೆಯನ್ನು ಕೂಡ ತೀರಿಸುತ್ತೆ ಎಂದು ಆ ಭಿಕ್ಷುಕ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕ ದುಃಖ ಪಡುತ್ತಾ ಇರುತ್ತಾಳೆ. ತನ್ನ ಗಂಡನನ್ನು ನೆನೆಸಿಕೊಂಡು ದುಃಖ ಪಡುತ್ತಾಳೆ. ಇನ್ನು ಮಾರನೇ ದಿನ ಅವರು ಟಿಫಿನ್ ಶಾಪ್ ಇಡುತ್ತಾರೆ. ಬಹಳ ಜನ ಅವರ ಶಾಪ್ ಹತ್ತಿರ ಬರುತ್ತಾರೆ. ಅನಾಮಿಕ ಆ ಶಾಪ್ನಿಂದಾದರೂ ಸ್ವಲ್ಪ ದುಡ್ಡು ಸಂಪಾದಿಸಿ ತನ್ನ ಗಂಡನನ್ನು ಬಿಡಿಸಿಕೊಂಡು ಬರಬೇಕು ಅಂತ ಪೂರಿ ಮಾಡುತ್ತಿರುತ್ತಾಳೆ. ಆ ಸಮಯದಲ್ಲೇ ಅನಾಮಿಕ ಮಾಡುತ್ತಿರುವ ಪೂರಿಗಳು ಬಂಗಾರದ ಪೂರಿಗಳಾಗಿ ಬದಲಾಗುತ್ತದೆ. ಅದನ್ನು ನೋಡಿ ಅನಾಮಿಕ ಶಾರದ ಇಬ್ಬರು ಬಹಳ ಸಂಭ್ರಮ ಪಡುತ್ತಾರೆ. ಅಮ್ಮ, ಅನಾಮಿಕಾ, ಬಂಗಾರದ ಪೂರಿಗಳು ಬರ್ತಾ ಇದೆ ಅಮ್ಮ. ಹೌದು ಅತ್ತೆ, ಆ ಭಿಕ್ಷುಕ ಏನೋ ಬಾಯಿಗೆ ಬಂದ ಹಾಗೆ ಅಂತ ಇದ್ದಾನೆ ಅನ್ಕೊಂಡೆ. ಆದ್ರೆ ಅವನು ಹೇಳಿದ್ದು ನಿಜವಾಯ್ತು. ಈ ಬಂಗಾರದ ಪೂರಿಗಳನ್ನು ಮಾರಿ ನಾವು ಆನಂದದಿಂದ ಬದುಕಬಹುದು ಅತ್ತೆ. ಹಾಗೆ ಶಾರದ ಅನಾಮಿಕರು ಅಲ್ಲಿಂದ ಬಂದ ಬಂಗಾರದ ಪೂರಿಗಳಿಂದ ಬಹಳ ದುಡ್ಡು ಸಂಪಾದಿಸುತ್ತಾರೆ, ಧನವಂತರಾಗುತ್ತಾರೆ. ರಮೇಶ್ನನ್ನು ಜೈಲಿನಿಂದ ಬಿಡಿಸಿ ಕರೆತರುತ್ತಾರೆ. ಇನ್ನು ಆ ದಿನದಿಂದ ರಮೇಶನಿಗೆ ಅಡಿಗೆ ಮಾಡಿ ಬಡಿಸಲಿಕ್ಕೆ ಮನುಷ್ಯರನ್ನು ಕೂಡ ಏರ್ಪಾಡು ಮಾಡುತ್ತಾರೆ. ಅತ್ತೆ ಸೊಸೆಯರಿಬ್ಬರು ಆ ಪೂರಿ ವ್ಯಾಪಾರ ಮಾಡಿಕೊಂಡು ಬಹಳ ಸಂತೋಷವಾಗಿರುತ್ತಾರೆ.